ನಮಸ್ಕಾರ ಎಲ್ರಿಗೂ. ನಮ್ಮ ಸೂಟ್ಕೇಸ್ ಸ್ಟೋರೀಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತಿರೋದು ಕಾರಂಜಿ ಲೇಕ್ ಮೈಸೂರಲ್ಲಿ. ಸೊ ಈ ಲೇಕ್ಗೆ ಒಂದು 100 ಇಯರ್ಸ್ ಹಿಸ್ಟ್ರಿ ಇದೆ. ಸೊ ಒಂದು 100 ವರ್ಷದ ಹಿಂದೆ ಮೈಸೂರು ರಾಜರಾದಂಥ ಒಡೆಯರ್ ಅವರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಲೋಕಲ್ ಪೀಪಲ್ಗೋಸ್ಕರ ಒಂದು ಅವರ ದಿನನಿತ್ಯದ ಕೆಲಸಗಳಿಗೆ ಹಾಗೂ ಕುಡಿಯೋದಕ್ಕೆ ನೀರು ಬೇಕು ಅಂತ ಈ ಲೇಕ್ನ ಕಟ್ತಾರೆ. ಸೊ ಅದಾದಮೇಲೆ ಒಂದು 1976 ಇನ್ನು ಈ ಲೇಕ್ ಅಗತ್ಯ ಇಲ್ಲ ಅನಿಸುತ್ತೆ. ಹಾಗೇನು ಮಾಡ್ತಾರೆ, ಮೈಸೂರು ಝೂ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅವರು ಇದನ್ನು ನಾವು ಇವತ್ತೇನು ನೋಡ್ತಾ ಇದ್ದೀವಲ್ವ ಕಾರಂಜಿ ಲೇಕು, ಆ ರೀತಿ ಡೆವಲಪ್ ಮಾಡಿದ್ದಾರೆ. ಸೊ ಇದು ಲೇಕ್ದು ಒಟ್ಟು ವಿಸ್ತಾರ ಹೇಳಬೇಕು ಅಂದರೆ 77 ಎಕರೆ ಇದೆ. ಸೊ ಅದ್ರ ಜೊತೆಗೆ 2.5 ಕಿಲೋಮೀಟರ್ ಲಾಂಗ್ ಚಾನಲ್ ಇದೆ ಚಾಮುಂಡಿ ಹಿಲ್ಸಿಂದ. ಸೊ ಇದು ತುಂಬ ವಾಸ್ಟಾಗಿರುವಂಥ ಒಂದು ಲೇಕು. ಅಷ್ಟೇ ಅಲ್ಲದೆ ಇದು ಒಂದು ಮೈಸೂರು ಹಾರ್ಟ್ ಆಫ್ ದ ಸಿಟಿಯಲ್ಲಿರೋ ಅಂಥ ಒಂದು ಶಾಂತಿ ಸ್ವರ್ಗ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಒಂದು ಬರ್ಡ್ ಪ್ರಿಯರಿಗಂತೂ ಇದು ಮಾಡಿಸಿರೋ ಜಾಗ, ಫೋಟೋಗ್ರಫಿ ಹುಚ್ಚಿರೋರಿಗಂತೂ ಇದು ತುಂಬ ಮಾಡಿಸಿರೋ ಜಾಗ ಅಂತ ಹೇಳ್ಬೋದು. ಹಾಗೆ ನಾವು ಇನ್ನೂ ಮುಂದೆ ನೋಡೋಕ್ಕೆ ಹೋದರೆ ಇಲ್ಲಿಂದು ಟಿಕೆಟ್ಸ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಮೈಸೂರು ಝೂಗೆ ಕಾಂಬೋ ಟಿಕೆಟ್ಸ್ ಕೂಡ ಸಿಗುತ್ತೆ. ನಾವು ಹಿಂಗೆ ಎಕ್ಸಿಟ್ ಆಗ್ತಾ ಮೈಸೂರು ಝೂ ನೋಡ್ಕೊಳ್ಬೋದು. ಆಮೇಲೆ ಇಲ್ಲಿ ಅಡಲ್ಟ್ಸಿಗೆ ಬಂದು 60 ರುಪೀಸ್ ಇದೆ ಟಿಕೆಟು, ಆ್ಯಂಡ್ ಕಿಡ್ಸು ಬಿಲೋ 5 ಇಯರ್ಸ್ ಫ್ರೀ ಇದೆ, ಆ್ಯಂಡ್ 5 to 12 ಇಯರ್ಸ್ ಬಂದು 30 ರುಪೀಸ್ ಇದೆ. ಪಾರ್ಕಿಂಗ್ ಬಂದು 2 ವೀಲರ್ ಆದರೆ 30 ರುಪೀಸು, ಆ್ಯಂಡ್ 4 ವೀಲರ್ ಆದರೆ 70 ರುಪೀಸು. ಕ್ಯಾಮ್ರಾ ತೊಗೊಂಡೋಗ್ತೀವಿ, ಫೋಟೋಗ್ರಫಿ ಇಂಟ್ರೆಸ್ಟ್ ಇರೋರಂದರೆ ಅವರಿಗೆ ಕ್ಯಾಮ್ರಾಗಾದರೆ 100 ರುಪೀಸ್ ಇದೆ, ಆ್ಯಂಡ್ ವಿಡಿಯೋ ಕ್ಯಾಮ್ರಾಗಾದರೆ 200 ರುಪೀಸ್ ಇದೆ. ಹಾಗೆ ಇದು ಟೈಮಿಂಗ್ಸ್ ಹೇಳಬೇಕು ಅಂದರೆ 8:30 AM to 5:30 PM ಇದೆ. ಸೊ ಇಲ್ಲಿ ನಾವಿರೋ ಅಂಥ ಜಾಗ ಬಂದು ಬರ್ಡ್ ಅವಿಯರಿ ಅಂತ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಬರ್ಡ್ ಅವಿಯರಿ ಅಂದರೆ ಏನು ಅಂತ ಐಡಿಯಾ ಇಲ್ದಿರೋರಿಗೆ ಒಂದು ಚಿಕ್ಕದಾಗಿ ಬ್ರೀಫ್ ಮಾಡೋದಾದರೆ, ಬರ್ಡ್ಸ್ನ ನಾವು ಯೂಶ್ವಲಿ ಈ ಥರ ಆಚೆ ಝೂವಲ್ಲಿ ಆಗಿರ್ಬೋದು, ಇಲ್ಲ ಸೆಂಚುರಿಯಲ್ಲಿ ಆಗಿರ್ಬೋದು ಹೆಂಗೆ ನೋಡ್ತೀವಿ ಅಂದರೆ, ಐದರ್ ನಾವು ಬೋಟಿಂಗ್ ಹೋಗ್ತಾ ದೂರದಿಂದ ನೋಡ್ತೀವಿ, ಆರ್ ಕೇಜಲ್ಲಿ ಹಾಕಿರ್ತಾರೆ ಹಂಗೆ ನೋಡ್ತೀವಿ. ಬಟ್ ಬರ್ಡ್ ಅವಿಯರಿ ಸ್ಪೆಷಾಲಿಟಿ ಏನು ಅಂದರೆ, ಇದು ಬರ್ಡ್ಸ್ನ ಒಂದು ನೇಚರ್ ಕಾನ್ಸೆಪ್ಟಲ್ಲಿ ಅದ್ರ ಪಾಡಿಗೆ ಅದು ನಾರ್ಮಲಾಗಿ ಡೈಲಿ ಆ್ಯಕ್ಟಿವಿಟೀಸ್ ಏನಿದೆ ಅದು ಮಾಡ್ಕೊಂಡಿರುತ್ತೆ. ಅದ್ರ ಸೆಂಟ್ರಲ್ಲಿ ನಮಗೊಂದು ವಾಕ್ ವೇ ಕೊಟ್ಟಿರ್ತಾರೆ, ನಾವು ಅದನ್ನು ನೋಡ್ಕೊಂಡು ಬರೋದು. ಎಷ್ಟು ಹತ್ರದಿಂದ ಅಂದರೆ ಸೆಂಟಿಮೀಟರ್ಸ್ ದೂರದಿಂದನೂ ನೋಡ್ಬೋದು ನಾವು ಬರ್ಡ್ಸ್, ಅಷ್ಟು ಹತ್ರದಿಂದ ನೋಡ್ಬೋದು. ಅದು ಬರ್ಡ್ ಅವಿಯರಿ ಸ್ಪೆಷಾಲಿಟಿ. ಸೊ ಈ ಥರ ನಮಗೆ ತುಂಬ ಸಿಗೋದು ಕಡಿಮೆ ನೋಡೋದಕ್ಕೆ, ಆ್ಯಂಡ್ ಇರೋ ಪ್ಲೇಸಸ್ ಕೂಡ ಕಡಿಮೆ. ಈ ಥರ ಬರ್ಡ್ ಅವಿಯರಿನ ಮೇಂಟೈನ್ ಮಾಡಿರೋ ಅಂಥ ಲೇಕ್ಸ್ ಆಗಿರ್ಬೋದು, ಇಲ್ಲ ಝೂ ಪಾರ್ಕ್ಸ್ ಆಗಿರ್ಬೋದು, ಅದು ಕಡಿಮೆ ಇದೆ. ಸೊ ಇಲ್ಲಿ ಈ ಬರ್ಡ್ ಅವಿಯರಿಯಲ್ಲಿ ಏನೇನು ಬರ್ಡ್ಸ್ ಇದೆ ಅಂದರೆ, ಪೀಕಾಕು, ಸ್ವ್ಯಾನ್ಸು, ಕಾಕು, ಹೆನ್ನು ಇಷ್ಟಿದೆ. ಸೊ ನಾವು ಯೂಶ್ವಲಿ ಪೀಕಾಕ್ ಅಂದಿದ ತಕ್ಷಣ ಏನು ಮಾಡ್ತೀವಿ, ಪೀಕಾಕ್ ಅಂದರೆ ಎಲ್ಲನೂ ಜನರಲೈಸ್ ಮಾಡ್ತೀವಿ, ಬಟ್ ಅದರಲ್ಲಿ ಡಿಫ್ರೆನ್ಸಿಯೇಷನ್ ಇದೆ. ಇವಾಗ ನಾವು ಇಲ್ಲಿ ಏನು ನೋಡ್ತಾ ಇದ್ದೀವಲ್ವ, ಕಲರ್ಫುಲ್ಲಾಗಿ ಫೆದರ್ಸ್ ಇಷ್ಟು ಉದ್ದ ಮಾಡಿಕೊಂಡು, ಇದು ಬಂದು ಪೀಕಾಕ್ ಮೇಲ್ ಬಂದು ಪೀಕಾಕು. ಬಟ್ ಹೆನ್ ಅಂದರೆ ಅದು ಫೀಮೇಲು. ಸೊ ಅದರದ್ದು ಇಷ್ಟು ಕಲರ್ಫುಲ್ ಫೆದರ್ಸ್ ಇರೋದಿಲ್ಲ, ಅದು ಗ್ರೇಯಿಶ್ ಆಗಿರುತ್ತೆ. ಒಂದು ಇಷ್ಟು ಕಲರ್ಫುಲ್ ಫೆದರ್ಸ್ ಇರಲ್ಲ, ಲಾಂಗು ಇರೋದಿಲ್ಲ. ಇವಾಗ ಇಲ್ಲಿ ನಾವು ನೋಡ್ತಾ ಇರೋದಕ್ಕೆಲ್ಲ ಇಷ್ಟು ಲಾಂಗ್ ಇದೆಯಲ್ಲ, ಅದೆಲ್ಲ ಪೀಕಾಕ್ಸ್ ಇದೆ. ಹೆನ್ ಅಂದರೆ ಚಿಕ್ಕದಾಗಿರುತ್ತೆ, ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಗ್ರೇಯಿಶ್ ಆಗಿರುತ್ತೆ, ಅಷ್ಟು ಕಲರ್ಫುಲ್ ಇರಲ್ಲ. ಇದಕ್ಕೆ ಪೀಕಾಕ್ ಯಾಕೆ ಇಷ್ಟು ಕಲರ್ಫುಲ್ ಇದೆ ಅಂದರೆ, ಆ ಕಲರ್ಫುಲ್ ಆಗಿರೋವಂಥ ಫೆದರ್ಸ್ನ ಡಿಸ್ಪ್ಲೇ ಮಾಡಿ ಹೆನ್ಸ್ನ ಮನವೊಲಿಸ್ಕೊಳ್ಳೋದಕ್ಕೆ ಅದಕ್ಕೆ ಅಷ್ಟು ಕಲರ್ಫುಲ್ ಫೆದರ್ಸ್ ಇದೆ. ಆ್ಯಂಡ್ ಇನ್ನು ಅದ್ರ ಮರಿಗಳಂದರೆ ಚಿಕ್ಸ್ ಅಂತ ಕರೀತಾರೆ. ಅದನ್ನು ಬಿಟ್ಟು ಇನ್ನು ನಾವಿಲ್ಲಿ ವೈಟ್ ಪೀಕಾಕ್ಸು, ವೈಟ್ ಹೆನ್ಸ್ ಇದೆ. ಅದು ತುಂಬ ಜಾಗದಲ್ಲಿ ಇರೋದಿಲ್ಲ. ನನಗೆ ತಿಳಿದ ಮಟ್ಟಿಗೆ, ನಾನು ನೋಡಿದ ಮಟ್ಟಿಗೆ ವೈಟ್ ಪೀಕಾಕ್ ಸ್ವಲ್ಪ ರೇರು. ಬಟ್ ಇಲ್ಲಿ ಏನು ಅಂದರೆ ಅರೌಂಡ್ 5 ನಂಬರ್ಸ್ ಆಫ್ ವೈಟ್ ಪೀಕಾಕು ಮತ್ತು ಹೆನ್ಸು ಇದೆ. ಸೊ ಬ್ಲ್ಯಾಕ್ ಸ್ವ್ಯಾನ್ಸ್ ಇದೆ. ಬ್ಲ್ಯಾಕ್ ಸ್ವ್ಯಾನ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ಅದರಲ್ಲಿ ಪಾಂಡಲ್ಲಿ ಅದು ಹೋಗ್ತಾ ಇದ್ರೆ ಅದು ನೋಡೋ ಮಜಾನೇ ಬೇರೆ, ಅಷ್ಟು ಚೆನ್ನಾಗಿದೆ ಅದು ಬ್ಲ್ಯಾಕ್ ಸ್ವ್ಯಾನ್ಸು. ಆ್ಯಂಡ್ ಇದ್ರದ್ದು ಎಷ್ಟು ಹತ್ರದಿಂದ ನೋಡ್ತೀವಿ ಅಂದರೆ, ಈವನ್ ಸಮ್ಟೈಮ್ಸ್ ಅದು ನಮ್ಮ ಕಾಲು ಹತ್ರನೂ ಬರ್ಬೋದು, ಅಷ್ಟು ಅದಕ್ಕೆ ಫ್ರೀಯಾಗಿ ಬಿಟ್ಟಿದ್ದಾರೆ ಇದರಲ್ಲಿ ಬರ್ಡ್ ಅವಿಯರಿಯಲ್ಲಿ. ಸೊ ನಾವು ಅದನ್ನು ನೋಡ್ಬೋದು. ಆ್ಯಂಡ್ ಇನ್ನೂ ನಮ್ಗೆ ಇಲ್ಲಿ ನೋಡ್ತಿದ್ದಾರಲ್ಲ, ಇದು ವೈಟ್ ಹೆನ್. ಸೊ ಇದಕ್ಕೆ ಫೆದರ್ಸ್ ನೋಡಿ ಶಾರ್ಟ್ ಇದೆ. ಅದ್ರ ಲಾಂಗ್ ಇರೋದು ವೈಟ್ ಪೀಕಾಕು. ಅದು ಅಲ್ಲಿ ನಿಮಗೆ ದೂರ ಬುಷ್ ಒಳಗೆ ಮಲಗಿದೆ. ಸೊ ನನ್ನ ಕ್ಯಾಮ್ರಾ ಎಲ್ಲ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನೋಡಿ ಮರದ ಮೇಲೆ ಎಷ್ಟು ಚೆನ್ನಾಗಿ ಕೂತಿದೆ ಪೀಕಾಕ್. ವಾವ್. ಸೊ ನಮ್ಗೆ ಗೊತ್ತಿಲ್ಲ ಇಲ್ಲಿ ಎಕ್ಸಾಕ್ಟಾಗಿ ಎಷ್ಟು ಪೀಕಾಕ್ಸು ಹೆನ್ಸು ಇದೆ ಅಂತ. ಸೊ ನೀವು ವಿಡಿಯೋಲಿ ಎಷ್ಟು ಪೀಕಾಕ್ಸ್ನ ಫೈಂಡ್ ಮಾಡಿದ್ರಿ, ಎಷ್ಟು ಹೆನ್ಸ್ನ ಫೈಂಡ್ ಮಾಡಿದ್ರಿ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ.
ಬರ್ಡ್ ಲವರ್ಸ್‌ಗೆ ಇದು ಏಳು ಮಾಡಿಸಿದ ಜಾಗ. ಹಾಗೆ ಇಲ್ಲಿ ಇನ್ನೇನಿದೆ ನೋಡೋದಿಕ್ಕೆ ಕಾರಂಜಿ ಲೇಕಲ್ಲಿ ಅಂದರೆ ಬರ್ಡ್ ವಾಚ್ ಟವರ್ ಇದೆ, ಬಟರ್ಫ್ಲೈ ಪಾರ್ಕ್ ಇದೆ ಆ್ಯಂಡ್ ವಾಕಿಂಗ್ ಸ್ಟ್ರೆಚ್ ಇದೆ, ಸೀತಾಳೆ ವನ ಇದೆ. ಸೀತಾಳೆ ವನ ಅಂದರೆ ಪಾಟೆಡ್ ಪ್ಲಾಂಟ್ಸ್‌ನ ಒಂದು ಡಿಸ್ಪ್ಲೇ ಥರ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಬಟ್ ನಾವು ಬಂದಾಗ ಅದು ಲಾಕ್ಡ್ ಇತ್ತು, ಸೊ ಆಚೆಯಿಂದ ನೋಡಿದ್ವಿ. ಆ್ಯಂಡ್ ಬೋಟಿಂಗ್ ಇದೆ, ಬೋಟಿಂಗು ಸೀನಿಕ್ ಆಗಿದೆ. ಆ್ಯಂಡ್ ನೀವಿನ್ನೂ ಬೇಕಂದರೆ ಸಂಜೆ ಟೈಮು ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿರೋ ಅಮ್ಯುನಿಟೀಸು. ಆ್ಯಂಡ್ ಇಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಇಲ್ಲಿ ತುಂಬ ಮರಗಳನ್ನ ಬೆಳೆಸಿದ್ದಾರೆ ಸೈಡ್ಸಲ್ಲಿ, ವಾಕ್‌ವೇ ಸೈಡ್ಸಲ್ಲಿ ಇಲ್ಲೇ ಲೇಕ್ ಸುತ್ತ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ನೀವು ಎನಿ ಟೈಮ್ ಆಫ್ ದ ಡೇ ಬಂದರೂ ಶ್ಯಾಡೋ ಇರುತ್ತೆ, ನಿಮ್ಮ ವಾಕ್‌ವೇ ತುಂಬಕ್ಕೂ ನೆರಳಿರುತ್ತೆ, ನಿಮ್ಗೆ ಬಿಸಿಲು ತಾಕೋದಿಲ್ಲ ಅಷ್ಟೊಂದು. ನಾವು ಇವಾಗ ನೀವು ಯೋಚನೆ ಮಾಡೋದು ಮಗುನ ಹೆಂಗೆ ಕರ್ಕೊಂಡು ಹೋಗೋದು, ಇಲ್ಲ ಬಿಸಿಲಲ್ಲಿ ಹೇಗೆ ಹೋಗೋದು ಅಂತ. ಸೊ ಅದಕ್ಕೆ ಇವಾಗ ನಾವು ನೋಡಿದ್ರೆ ನೀವು ಇಲ್ಲೆಲ್ಲ ಬಿಸಿಲು ನೋಡ್ತಾ ಇದ್ದೀರಲ್ವ, ನಾವು ಬಂದಾಗ ಫುಲ್ ಬಿಸಿಲೇ ಇದ್ದಿದ್ದು. ನಾವು ಅರೌಂಡ್ 3:00 ಹಂಗೆ ಬಂದಿದ್ದು. ಬಟ್ ನಮಗೆ ಒಂದು ಕಡೆನೂ ನಾವು ಬಿಸಿಲಲ್ಲಿ ನಿಂತಿರಲೇ ಇಲ್ಲ, ನಮ್ಮ ಮೇಲೆ ಬಿಸಿಲು ಅಷ್ಟು ಬೀಳಲಿಲ್ಲ, ಅಂದರೆ ಶೆಕೆ ಆಗೋ ಅಷ್ಟು ಬಿಸಿಲು ಬೀಳಲಿಲ್ಲ, ಅಷ್ಟು ಪೀಸ್‌ಫುಲ್ ಆಗಿದೆ. ನೀವು ಎನಿ ಟೈಮ್ ಆಫ್ ದ ಡೇ ವಿಸಿಟ್ ಮಾಡ್ಬೋದು. ಲೈಕ್ ಮಾರ್ನಿಂಗ್, ಆಫ್ಟರ್ನೂನ್ ಅಂತ ಇದಿರೋದಿಲ್ಲ, ನಿಮ್ಗೆ ಎಲ್ಲ ಕಡೆ ನೆರಳಿರುತ್ತೆ. ಸೊ ಬನ್ನಿ ಇಲ್ಲಿಂದ ಬರ್ಡ್ ಅವಿಯರಿನ ಕ್ಲೀನಾಗಿ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಣ. ಬೆಂಗಳೂರಿಂದ ವೀಕೆಂಡ್ ಗೇಟ್ವೇಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ನಾನು ಹೇಳಿದ್ದು ಬೋಟಿಂಗ್ ರೈಡ್ ಇದೆ, ಇಲ್ಲಿ ಬೋಟಿಂಗ್ ಫೆಸಿಲಿಟಿ ಇದೆ ಅಂತ ಹೇಳಿದ್ನಲ್ಲ. ಸೊ ಈ ಥರ ಕಲರ್ಫುಲ್ ಸೈಕ್ಲಿಂಗ್ ಬೋಟ್ಸ್ ಇದೆ. ಸೊ ಒಂದು ಈವ್ನಿಂಗ್ ಸೈಕ್ಲಿಂಗ್ ಮಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಬೆಸ್ಟ್ ಆಪ್ಷನ್ ಇದೆ ಇದು. ಲೇಕು ಅಷ್ಟೇ ಪೀಸ್‌ಫುಲ್ ಆಗಿದೆ. ಆಮೇಲೆ ಈ ಕಡೆ ಬಂದರೆ ನೀವು ಇಲ್ಲಿ ನಿಮಗೆ ಬರ್ಡ್ಸ್ ಯೂಶಲಿ ಕೇಜ್ ಡಿಸ್ಪ್ಲೇ ಇರುತ್ತಲ್ಲ, ಆ ಥರ ಡಿಸ್ಪ್ಲೇಯಲ್ಲಿರೋ ಬರ್ಡ್ಸ್ ಇದೆ. ಸೊ ಈ ಕೇಜ್ ಡಿಸ್ಪ್ಲೇಯಲ್ಲಿ ನೀವು ಏನೇನು ನೋಡ್ಬೋದು ಅಂದರೆ ಲೇಡಿ ಫೀಸೆಂಟು, ಗೋಲ್ಡನ್ ಫೀಸೆಂಟು, ಯೆಲ್ಲೋ ಫೀಸೆಂಟು, ಹಾಗೆ ಫೀಸೆಂಟ್ ವೆರೈಟೀಸ್ ಇದೆ. ಆಮೇಲೆ ಲವ್ ಬರ್ಡ್ಸಲ್ಲಿ ಸ್ವಲ್ಪ ವೆರೈಟೀಸ್ ಇದೆ. ಆ್ಯಂಡ್ ಅದನ್ನು ಬಿಟ್ಟರೆ ಇನ್ನೊಂದು ಬರ್ಡ್ ಅಂದರೆ ಬರ್ಡ್ಗರ್ ಈಗರ್ ಇದೆ. ಸೊ ಈ 3 ಬರ್ಡ್ಸಲ್ಲಿ ಸ್ವಲ್ಪ ವೆರೈಟೀಸ್ ಇದೆ, ಅದೇ ಬರ್ಡ್ಸು ಬಟ್ ಡಿಫ್ರೆಂಟ್ ಕಲರ್ಸು, ಡಿಫ್ರೆಂಟ್ ವೆರೈಟೀಸ್ ಆಫ್ ಬರ್ಡ್ಸ್ ಇದೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ಥರ ಇದೆಲ್ಲ ಕೇಜ್ ಡಿಸ್ಪ್ಲೇ ಇದೆ ಈ ಬರ್ಡ್ಸ್ದು. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವು ಎಂಟರ್ ಆಗಿದ ತಕ್ಷಣ ಫಸ್ಟ್ ಸಿಗೋದಿದೆ ಕೇಜ್ ಬರ್ಡ್ಸು, ಆಮೇಲೆ ಪ್ಲೇ ಏರಿಯಾ, ಆಮೇಲೆ ನಿಮಗೆ ಸೀತಾಳ ವನ ಸಿಗುತ್ತೆ, ಆಮೇಲೆ ಬರ್ಡ್ ಅವಿಯರಿ ಸಿಗುತ್ತೆ, ಆಮೇಲೆ ವಾಚ್ ಟವರ್ ಆ್ಯಂಡ್ ಬಟರ್ಫ್ಲೈ ಪಾರ್ಕ್ ಸಿಗುತ್ತೆ. ಬೋಟಿಂಗ್ ಕೂಡ ಫಸ್ಟಲ್ಲೇ ಸಿಗುತ್ತೆ ನಿಮಗೆ. ಬಟ್ ಯೂಶಲಿ ವಾಚ್ ಟವರು, ಬಟರ್ಫ್ಲೈ ಪಾರ್ಕ್ ನೋಡೋಕ್ಕೆ ಇಂಟ್ರೆಸ್ಟ್ ಇರೋರು ಅದು ನೋಡಿಕೊಂಡು ಆಮೇಲೆ ಬರ್ಡ್ ಅವಿಯರಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸೀತಾಳ ವನ ನೋಡಿಕೊಂಡು ಅದಾದಮೇಲೆ ಈ ಒಂದು ಕೇಜ್ಡ್ ಬರ್ಡ್ಸ್ ಇದೆಯಲ್ಲ ಅದು ನೋಡಿಕೊಂಡು ಆಮೇಲೆ ಪ್ಲೇ ಏರಿಯಾಲಿ ಸ್ವಲ್ಪ ಮಕ್ಕಳಿದ್ರೆ ಟೈಮ್ ಸ್ಪೆಂಡ್ ಮಾಡಿಸಿ ಅದಾದಮೇಲೆ ಸಾಯಂಕಾಲ ಒಂದು ಬೋಟ್ ರೈಡ್ ಮಾಡಿ ಆಚೆ ಹೋಗೋದು ತುಂಬ ಒಳ್ಳೆ ಪ್ಲ್ಯಾನ್ ಇರುತ್ತೆ. ಬಿಕಾಸ್ ನಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದರಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಬರ್ಡ್ ಅವಿಯರಿಯಲ್ಲಿ ಸ್ಪೆಂಡ್ ಮಾಡೋಕ್ಕೆ ತುಂಬ ಕಡಿಮೆ ಟೈಮ್ ಇರುತ್ತೆ. ಹಾಗಾಗಿ ಅಲ್ಲಿ ಬರ್ಡ್ ಅವಿಯರಿನೇ ಇದ್ರದ್ದೊಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಕಾರಂಜಿ ಲೇಕ್ದು. ಸೊ ಅದಕ್ಕೆ ನಾವು ಟೈಮ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಈ ಸರಿ ಮೈಸೂರು ವಿಸಿಟ್ ಮಾಡಿದಾಗ ಕಾರಂಜಿ ಲೇಕ್ನ ವಿಸಿಟ್ ಮಾಡೋದು ಖಂಡಿತ ಮರಿಬೇಡಿ. ಇಂಥ ಒಂದು ಅದ್ಭುತ ಜಾಗನ ಮಿಸ್ ಮಾಡ್ಕೊಬೇಡಿ. ಹಾಗೆ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ, ಇಂಥ ವಿಡಿಯೋಸ್ ಬೇಕಿದ್ದರೆ ಪ್ಲೀಸ್ ನಮ್ಮ ಸೂಟ್ಕೇಸ್ ಸ್ಟೋರೀಸ್ನ ಫಾಲೋ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.